ಕಬಿನಿ ನದಿಯು ದಕ್ಷಿಣ ಭಾರತದ ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿದೆ. ಇದು ಕೇರಳದ ವಯನಾಡ್ ಜಿಲ್ಲೆಯಲ್ಲಿ ಪನಮರಂ ನದಿ ಮತ್ತು ಮಾನಂದವಾಡಿ ನದಿಯ ಸಂಗಮದಿಂದ ಕವಿಲುಂಪಾರ ಬಳಿ ಈ ನದಿಯು ಹುಟ್ಟುತ್ತದೆ. ಇದು ವಯನಾಡ್ನಿಂದ ಪೂರ್ವಕ್ಕೆ ಹರಿದು ಕರ್ನಾಟಕವನ್ನು ಪ್ರವೇಶಿಸುತ್ತದೆ. ಈ ನದಿಯು ಕರ್ನಾಟಕದಲ್ಲಿ ಕಪಿಲ ನದಿ ಎಂಬ ಹೆಸರಿನಿಂದ ಹರಿದು ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ಕಾವೇರಿ ನದಿಯನ್ನು ಸೇರುತ್ತದೆ. ಈ ನದಿಯ ಪ್ರಮುಖ ಉಪನದಿಗಳೆಂದರೆ ಪನಮರಂ ನದಿ, ಮಾನಂದವಾಡಿ ಮತ್ತು ನಗು ನದಿ. ಈ ನದಿಯ ದಡದ ಮೇಲಿನ ಪ್ರಮುಖ ನಗರಗಳೆಂದರೆ ವೈನಾಡು, ಮೇಲುಕೋಟೆ, ನಂಜನಗೂಡು, ಟಿ ನರಸೀಪುರಂ. ಮೈಸೂರಿನ ಹೆಗ್ಗಡದೇವನಕೋಟೆಯ ಬೀಚನಹಳ್ಳಿ ಗ್ರಾಮದ ಸಮೀಪದಲ್ಲಿ ಕಬಿನಿ ನದಿಯ ಮೇಲೆ 1974ರಲ್ಲಿ ಕಬಿನಿ ಅಣೆಕಟ್ಟು ನಿರ್ಮಿಸಲಾಗಿದೆ. ಇದು ಸುಮಾರು 966 ಮೀಟರ್ 3169 ಅಡಿ ಉದ್ದವಿದೆ. ಈ ಅಣೆಕಟ್ಟಿನಿಂದ 22 ಹಳ್ಳಿಗಳು ಮತ್ತು 14 ಕುಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸಲಾಗಿದೆ. ಈ ಅಣೆಕಟ್ಟಿನ ನೀರಾವರಿ ಸೌಲಭ್ಯ ಮತ್ತು ನೀರಿನ ಅಗತ್ಯಗಳನ್ನು ಉಪಯೋಗಿಸಿಕೊಳ್ಳುವ ಪ್ರಮುಖ ನಗರಗಳೆಂದರೆ ಬೆಂಗಳೂರು ಮತ್ತು ಮೈಸೂರು. ಕಬಿನಿ ಅರಣ್ಯ ಮೀಸಲು ಪ್ರದೇಶ ಕರ್ನಾಟಕದ ಅತ್ಯಂತ ಜನಪ್ರಿಯ ವನ್ಯಜೀವಿ ತಾಣಗಳಲ್ಲಿ ಒಂದಾಗಿದೆ. ದೊಡ್ಡ ಸರೋವರವನ್ನು ಸುತ್ತುವರೆದ ಹಸಿರು ಭೂದೃಶ್ಯ ಮತ್ತು ಆನೆಗಳು ಹಾಗೂ ಹುಲಿಗಳ ಹಿಂಡುಗಳ ದೃಶ್ಯಾವಳಿಯನ್ನು ನಾವು ಕಾಣಬಹುದು. ಇದು ಮೈಸೂರು ನಗರದಿಂದ ಸುಮಾರು 61 ಕಿಲೋಮೀಟರ್ ಮತ್ತು ಬೆಂಗಳೂರು ನಗರದಿಂದ 205 ಕಿಲೋಮೀಟರ್ ದೂರದಲ್ಲಿದ್ದು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಆಗ್ನೇಯ ಭಾಗವನ್ನು ಒಳಗೊಂಡಿದೆ. ಈ ಮೀಸಲು ಪ್ರದೇಶವು 55 ಎಕರೆ ಅರಣ್ಯ ಭೂಮಿ, ಕಣಿವೆಗಳು ಮತ್ತು ಜಲಮೂಲಗಳನ್ನು ಒಳಗೊಂಡಿದೆ. ಒಂದು ಕಾಲದಲ್ಲಿ ಇದು ಮೈಸೂರು ಮಹಾರಾಜರ ಖಾಸಗಿ ಬೇಟೆಯ ವಸತಿಗೃಹವಾಗಿದ್ದು, ನಂತರ ಬ್ರಿಟಿಷ್ ವೈಸ್ರಾಯ್ಗಳು ಮತ್ತು ಭಾರತೀಯ ರಾಜಮನೆತನದವರಿಗಾಗಿ ಜನಪ್ರಿಯ ಶಿಕಾರ್ ತಾಣವಾಗಿ ಪರಿಗಣಿಸಲಾಗುತ್ತಿತ್ತು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು 120 ಹುಲಿಗಳು, 100ಕ್ಕೂ ಹೆಚ್ಚು ಚಿರತೆಗಳು, 4 ವಿಧದ ಜಿಂಕೆಗಳು, ಸ್ಲಾತ್ ಕರಡಿ ಮತ್ತು ಆನೆಗಳು ವಾಸವಿವೆ. ಕಬಿನಿ ಸೇತುವೆ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಐತಿಹಾಸಿಕ ಮತ್ತು ಸ್ಮರಣೀಯ ಸೇತುವೆಯಾಗಿದ್ದು, ಇದನ್ನು ಸ್ಥಳೀಯ ಅಧಿಕಾರಿಯಾಗಿದ್ದ ದಳವಾಯಿ ದೇವರಾಜ್ ಅವರು 1730ರಲ್ಲಿ ಕಬಿನಿ ನದಿಯ ಮೇಲೆ ನಿರ್ಮಿಸಿದರು. ಕಬಿನಿ ನದಿಯ ದಡದಲ್ಲಿ ಕೆಲವು ಪ್ರಾಚೀನ ದೇವಾಲಯಗಳ ಅವಶೇಷಗಳು ಕಂಡುಬಂದಿವೆ. ಮುಖ್ಯವಾಗಿ ಕಬಿನಿ ಹಿನ್ನೀರಿನಲ್ಲಿ ಮುಳುಗಿರುವ ರವಿರಾಮೇಶ್ವರ ದೇವಸ್ಥಾನದ ಕುರುಹುಗಳು ಇಲ್ಲಿ ಶೋಧಿಸಲಾಗಿದೆ. ಕಬಿನಿ ನದಿಯ ದಡದ ಮೇಲಿನ ಕೆಲವು ಪ್ರವಾಸಿ ಸ್ಥಳಗಳು: ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕಬಿನಿ ನದಿಯ ಅಂಚಿಗೆ ಹೊಂದಿಕೊಂಡಿರುವ ಈ ಉದ್ಯಾನವನದಲ್ಲಿ ಹುಲಿಗಳು ಜೀಪ್ ಸಫಾರಿ ಮೂಲಕ ಕಾಡಿನ ಒಳಹೊಕ್ಕು ವನ್ಯಜೀವಿಗಳ ಪ್ರಾಕೃತಿಕ ನಡಿಗೆಯನ್ನು ನೋಡಬಹುದಾದ ಅಪರೂಪದ ಅವಕಾಶ. ಕಬಿನಿ ನದಿಯಲ್ಲಿ ದೋಣಿ ಸಂಚಾರವು ಸುಂದರ ಸಫಾರಿಯಾಗಿದೆ. ಮುಂಜಾನೆ ಅಥವಾ ಸಾಯಂಕಾಲದ ಸಮಯದಲ್ಲಿ ಹಕ್ಕಿಗಳ ಕಲರವ, ನೀರಿನ ಮಿಡಿತ ಹಾಗೂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸೌಂದರ್ಯ ಮನಸೆಳೆಯುತ್ತದೆ. ಕಬಿನಿ ನದಿ ಕರ್ನಾಟಕದ ನೈಸರ್ಗಿಕ, ಐತಿಹಾಸಿಕ ಮತ್ತು ಜೈವಿಕ ಐಶ್ವರ್ಯದ ಜೀವಧಾರೆ. ಇದು ವೈನಾಡಿನ ಪರ್ವತಗಳಿಂದ ಹುಟ್ಟಿ ಕರ್ನಾಟಕದ ಹಸಿರು ಪ್ರದೇಶಗಳಲ್ಲಿ ಹರಿದು ಕಾವೇರಿ ನದಿಗೆ ಜೀವ ನೀಡುವ ಪವಿತ್ರ ಶಾಖೆಯಾಗಿದೆ. ಇದೇ ರೀತಿ ನದಿಗಳ ಮಾಹಿತಿಗಾಗಿ ಸ್ಪರ್ಧಾ 360 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.